ಶೆಟ್ಟರ್ ಅವ್ರಿಗೆ ಇನ್ನು ಯಾರ ಏನರ ಅಂದ್ರೆ ಸುಮ್ಮನೆ ಇರ್ಬೋದು. ಶೆಟ್ಟರ್ ಅವ್ರಿಗೆ ಬರಗಾಲ ಬಿದ್ದು ಬರಗಾಲ ಪೂರ್ಣ ಕಾಲ ಹೋಗಿ ಸುಪ್ರೀಂ ಕೋರ್ಟ್ನ್ಯಾಗ ನಾವು ಹೋದಾಗೂ ಸಹಿತ ನೀವು ಪರಿಹಾರ ನೀಡದೇ ಇರುವಂಥವ್ರು. ನೀವೇನು 2 ತಿಂಗಳು ತಡ ಆಗಿದ್ದಕ್ಕೆ ಸರ್ಕಾರಕ್ಕೆ ಹಿಂಗಾಯ್ತು ಹಂಗಾತಂತ ಹೇಳೋದಕ್ಕೆ ನೈತಿಕ ಹಕ್ಕಿದೆ? ನಿಮಗೆ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದರೆ ಇದೇನು ನಮಗೆ ಕರ್ನಾಟಕಕ್ಕೆ ಬಜೆಟ್ನೊಳಗೆ ಅನ್ಯಾಯ ಆಯ್ತಲ್ಲ, ಆ ಬರೀ ನಾವು ಕೊಟ್ಟ ಟ್ಯಾಕ್ಸ್ನು ಬರೀ 13% ನಮಗೆ ವಾಪಸ್ ಬರ್ತದೆ. ಯು ಪಿಗೆ ಎಷ್ಟು ಬರ್ತದೆ, ಬಿಹಾರಕ್ಕೆ ಎಷ್ಟು ಬರ್ತದೆ? ಧ್ವನಿ ಎತ್ತರಿ. ಯಾಕೆ ಧ್ವನಿ ಎತ್ತೋದಕ್ಕೆ ಆಗ್ತಾ ಇಲ್ಲ? ನೀವು ಕರ್ನಾಟಕದ ಹಿತ ಕಾಪಾಡಿ. ವಿಳಂಬ ಆಗಿತ್ತು ಅಂದರೆ ಈ ಹೆಂಗೆ ಪಗಾರ 1ನೇ ತಾರೀಕಿಗೆ ಬರ್ತದೋ ಅಥವಾ 5ನೇ ತಾರೀಕಿಗೆ ಬರ್ತದೋ 10ನೇ ತಾರೀಕಿಗೆ ಬರ್ತದೋ ಹಂಗೆ ರೆಗ್ಯುಲರ್ ಆಗಿನ ನಾವು ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯದ ಹಣ ಇರಲಿ, ರೆಗ್ಯುಲರ್ ಆಗಿ ಮುಟ್ಸೋದಕ್ಕೆ ಸರ್ವ ಪ್ರಯತ್ನ ಸರ್ಕಾರ ಮಾಡ್ತದೆ. ಯಾವ ಕಾರಣಕ್ಕೂ ವಿಳಂಬ ಆಗದೇ ಇರೋಂಗೆ ನೋಡ್ತೀವಿ. ಈಗೇನಾದರೂ ವಿಳಂಬ ಆಗಿದ್ದರೆ ಆ ವಿಳಂಬವನ್ನು ಸರಿದೂಗಿಸುವಂಥ ಕೆಲಸ ಮಾಡ್ತೀವಿ. ಅಲ್ಲ ಆಗಿರ್ಬೋದು, ಬಟ್ ಇಟ್ ಮೇ ಬಿ ಡಿಲೇಡ್ ಫಾರ್ ಸಮ್ ಟೆಕ್ನಿಕಲ್ ರೀಸನ್ ಆಲ್ಸೋ, ನಾಟ್ ನೆಸೆಸರ್ಲಿ ಫಾರ್ ಶಾರ್ಟ್ ಆಫ್ ಮನಿ. ಈಗ ಹಿಂದಕ್ಕೆ ನೋಡಿದ್ರಲ್ಲ ನೀವು, K2ಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದಾಗ 6 ತಿಂಗಳಗಟ್ಟಲೆ ಇವನ್ ಸ್ಯಾಲ್ರೀಸ್ ವೇರ್ ಡಿಲೇ. ಹಂಗೆ ತಾಂತ್ರಿಕವಾಗಿ ಏನಾದರೂ ಆಗಿರ್ಬೋದು, ಆದರೆ ಆದಷ್ಟು ಹಂಗೂ ವಿಳಂಬ ಆಗಲ್ಲಂಗೂ ನಾವು ಜನರಿಗೆ ಅನುಕೂಲ ಮಾಡೋದ್ರತ್ತ ನಮ್ಮ ಗಮನ ಇರ್ತದೆ.